Hi everyone, welcome back to Spardha Punita YouTube channel. Okay, ಲಾಸ್ಟ್ ಸೆಷನ್ ಅಲ್ಲಿ RBC ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಓಕೆ, ಈಗ ರಕ್ತದಲ್ಲಿ ಇನ್ನೊಂದು ಸಾಲಿಡ್ ಫಾರ್ಮ್ಡ್ ಎಲಿಮೆಂಟ್ ಆದಂತ ಸಾಲಿಡ್ ಕಣಗಳಲ್ಲಿ ಒಂದು WBC ವೈಟ್ ಬ್ಲಡ್ ಸೆಲ್ ಓಕೆ WBC ಗೆ ನೋಡ್ತಾ ಹೋಗೋಣ. ವೈಟ್ ಬ್ಲಡ್ ಸೆಲ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಈ ವೈಟ್ ಬ್ಲಡ್ ಸೆಲ್ಸ್ ಗಳನ್ನ ನಾವು ಇನ್ನೊಂದು ನೇಮ್ ಇಂದ ಕರಿತಾ ಹೋಗ್ತೀವಿ, ಲ್ಯೂಕೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಲ್ಯೂಕೋಸೈಟ್ಸ್ ಅಂದ್ರೆ ಯಾಕೆ ಕರಿತಾ ಹೋಗ್ತೀವಿ ಅಂದ್ರೆ ಅದರ ಬಣ್ಣ ಬಿಳಿ ಬಣ್ಣ ಇರೋದ್ರಿಂದ ಅದನ್ನ ಲ್ಯೂಕೋಸೈಟ್ಸ್ ಗಳಂತ ಕರಿತಾ ಹೋಗ್ತೀವಿ. RBC ಗಳನ್ನ ಎರಿಥ್ರೋಸೈಟ್ಸ್ ಗಳಂತ ಕರಿತಾ ಇದ್ವಿ. ಇನ್ನೊಂದು ನೇಮ್ ಮೆಡಿಕಲ್ ಟರ್ಮ್ ಇರೋದು ಲ್ಯೂಕೋಸೈಟ್ಸ್. ಓಕೆ, ಈ ಒಂದು ವೈಟ್ ಬ್ಲಡ್ ಸೆಲ್ಸ್ ಅಥವಾ WBC ಗಳು ಬಿಳಿ ರಕ್ತ ಕಣಗಳ ಕೆಲಸ ಏನು ನಮ್ಮ ಬಾಡಿಯಲ್ಲಿ, ಇದು ಪರ್ಟಿಕ್ಯುಲರ್ಲಿ ಒಂದು ರಕ್ತದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಡಿಫೆನ್ಸ್ ಮೆಕಾನಿಸಮ್ ನ ಒದಗಿಸ್ತಾ ಬರುತ್ತೆ. ಅಂದ್ರೆ ಒಂದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಅಥವಾ ಇಮ್ಯುನಿಟಿಯನ್ನ ನಮಗೆ ಪ್ರೊವೈಡ್ ಮಾಡ್ತಾ ಬರುತ್ತೆ. ಯಾವುದು WBC. ಇದು ತುಂಬಾ ಇಂಪಾರ್ಟೆಂಟ್. ಈ ಒಂದು WBC ಇಂದ ಎರಡು ಸೈನ್ಸ್ ಚಾಪ್ಟರ್ಗಳು, ಎರಡು ಸೈನ್ಸ್ ಡಿವಿಷನ್ ಗಳು ಬರ್ತವೆ. ಒಂದು ಇಮ್ಯುನಾಲಜಿ, ಇನ್ನೊಂದು ವ್ಯಾಕ್ಸಿನಾಲಜಿ. ಓಕೆ, ಇಮ್ಯುನಾಲಜಿ ಮತ್ತು ವ್ಯಾಕ್ಸಿನಾಲಜಿಗಳು ಈ ಒಂದು WBC ಇಂದಾನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಈ ತರದ ಒಂದು WBC ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸ್ತಾ ಬರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಗಳು ಬಂದ್ರೆ ಆ ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಯಾವ ಕೊಡ್ತಾ ಹೋಗ್ತವೆ, ಈ WBC ಗಳು ಕೊಡ್ತಾ ಹೋಗ್ತವೆ. ಈ WBC ಗಳು ಓಕೆ, ಈ WBC ಗಳು ಎಲ್ಲಿರ್ತವೆ, RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಗಳು ಎಲ್ಲಾವುದು ಕೂಡ ಎಲ್ಲಿರ್ತವೆ, ರಕ್ತದಲ್ಲಿ ಇರ್ತವೆ. ಅದ್ರೊಳಗಡೆ ಈ WBC ಎಲ್ಲಿ ಉಗಮವಾಗ್ತವೆ ಅಂದ್ರೆ ಇದರ ಒಂದು ಬಾರ್ನ್ ಅಥವಾ ಬರ್ತ್ ಪ್ಲೇಸ್ ಎಲ್ಲಿ ಅಂದ್ರೆ ಇದು ಒಂದು RBC ಗಳು ಎಲ್ಲಿ ಬರ್ತಾ ಆಯ್ತೋ ಅದೇ ರೀತಿ WBC ಗಳು ಕೂಡ ಅಲ್ಲೇ ಬರ್ತಾ ಆಗ್ತಾ ಬರುತ್ತೆ. ಅಂದ್ರೆ ಆ ಒಂದು ಬೋನ್ ಮ್ಯಾರೋಗಳಲ್ಲಿ ಇವು ಉತ್ಪತ್ತಿ ಆಗ್ತಾ ಬರ್ತವೆ. ಅವು WBC ಗಳು. ಓಕೆ, ಈ ಬೋನ್ ಮ್ಯಾರೋದಲ್ಲಿ ಇವು ಉತ್ಪತ್ತಿ ಆಗ್ತಾ ಬರ್ತವೆ. ಈ WBC ಗಳ ಬಗ್ಗೆ ಓಕೆ ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಟುಡೇ ಸೆಷನ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಡಿಫೆನ್ಸ್ ಮೆಕಾನಿಸಮ್ ಅಥವಾ ಸೋಲ್ಜರ್ ಆಫ್ ದ ಬಾಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬನ್ನಿ. ಓಕೆ, WBC ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಆಲ್ಸೋ ವೇರ್ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್. ಅಂತ ಕರಿತಾ ಹೋಗ್ತೀವಿ. ಈ ಲ್ಯೂಕೋಸೈಟ್ಸ್ ಅಂತ ನೇಮ್ ಯಾಕೆ ಕೊಡ್ತಾ ಇದ್ರೆ ವೈಟ್ ಕಲರ್ ಇರೋದ್ರಿಂದ ಇದನ್ನ ಲ್ಯೂಕೋಸೈಟ್ಸ್ ಅಂತ ಕರಿತಾ ಹೋಗ್ತಾರೆ. ಹಾಗಾದ್ರೆ ಈ WBC ಗಳು ನಮ್ಮ ದೇಹದಲ್ಲಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಇರ್ತವೆ? ನೀವು ನೋಡಿದ್ರಿ RBC ಗಳು 99% RBC ಗಳಿರ್ತವೆ. ಆ ಕಾರಣದಿಂದ RBC ಗಳ 99% ಇರೋ ಕಾರಣದಿಂದ ನಮ್ಮ ರಕ್ತ ಕೆಂಪಾಗಿರಲು ಕಾರಣ ಆಗಿದೆ. ಆದ್ರಿಂದ ಈ WBC ಓನ್ಲಿ 1%, WBC ಮತ್ತೆ ಪ್ಲೇಟ್ಲೆಟ್ಸ್ ಎರಡು ಕೂಡ ಸೇರಿ 1% ಇರುತ್ತೆ. ಅದ್ರೊಳಗಡೆ 1 mm³ ಅಲ್ಲಿ ಅಂದ್ರೆ ಒಂದು ಘನ ಮಿಲಿಯಲ್ಲಿ ಎಷ್ಟಿರ್ತವೆ ಅಂದ್ರೆ 7000 ಕಣಗಳಿರ್ತವೆ. ಒಂದು ಘನ mm³ ಅಂದ್ರೆ ಏನಿಲ್ಲ, ಸಿಂಪಲ್. ಇದು 1 mm, ಇದು 1 mm, ಇದು 1 mm, ಇದು 1 mm. ಈ ತರದ ಒಂದು ಬಾಕ್ಸ್ ಮಾಡಿದ್ರೆ ನಮ್ಗೆ ಈ ಬಾಕ್ಸ್ ಅಲ್ಲಿ ಎಷ್ಟಿರುತ್ತೆ? ಈ ಬಾಕ್ಸ್ ಅಲ್ಲಿ ನಾವೇನಾದ್ರೂ 1 mm³ ಬಾಕ್ಸ್ ಅಲ್ಲಿ WBC ಹಾಕಿದ್ರೆ ಅದರಲ್ಲಿ 7000 WBC ಸೆಲ್ಸ್ ಗಳನ್ನ ಹಾಕ್ಬೋದು. ಓಕೆ, ಇದು ಇಂಪಾರ್ಟೆಂಟ್. 7000 ಇದ್ರೊಳಗಡೆ ಹಾಕ್ಬೋದು. ಓಕೆ, ಈ WBC ಗಳು ಅಥವಾ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ 14 ದಿನಗಳ ಕಾಲ ಏನ್ ಮಾಡುತ್ತೆ, ಕೆಲಸ ನಿರ್ವಹಿಸ್ತವೆ. 14 ದಿನ ಆದ್ಮೇಲೆ ಡೆಡ್ ಆಗ್ತಾ ಬರುತ್ತೆ. ಕೆಲವೊಂದು ಕ್ವಶನ್ ಕೇಳ್ಬೋದು, ಕೆಲವೊಂದು 7 days ವರೆಗೂ ಬದುಕಿರ್ತವೆ, ಕೆಲವೊಂದು 14 days ವರೆಗೂ ಬದುಕಿರ್ತವೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಕೆಂಗೇರಿ ಅಂತ ತಿಳ್ಕೊಳ್ಳಿ. ಕೆಂಗೇರಿಯ ಮೋಳಿ ಪಕ್ಕದಲ್ಲಿ ಒಂದು ಸ್ಲಮ್ ಏರಿಯಾದಲ್ಲಿ ಜನರು ಜೀವಿಸ್ತಾ ಇದ್ದಾಗ ಅಲ್ಲಿರುವ ಜನರಲ್ಲಿ ಈ WBC ಯ ಒಂದು ಕಾಲಾವಧಿ ಅಥವಾ ಜೀವಿತಾವಧಿ, ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ 7 to 6 days ಇರುತ್ತೆ. ಅದೇ ರೆಸಿಡೆನ್ಷಿಯಲ್ ಏರಿಯಾ, ಫಾರ್ ಎಕ್ಸಾಂಪಲ್ ವಿಜಯನಗರ ಆಗಿರ್ಬೋದು, ಓಕೆ JP ನಗರ ಆಗಿರ್ಬೋದು, ಈ ತರದ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜನರು ಬದುಕ್ತಾ ಇದ್ದ ಅವರ ಒಂದು WBC ಯ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ 14 days ಇರುತ್ತೆ. ಈ ರೀತಿ ಅವರು ಬದುಕುತ್ತಿರುವ ಒಂದು ಪ್ರದೇಶ ಅದ್ರ ಮೇಲೆ ಏನಾಗಿರುತ್ತೆ, ಅವರ ಒಂದು WBC ಯ ಒಂದು ಲೈಫ್ ಸ್ಪ್ಯಾನ್ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ WBC ಏನ್ ಮಾಡುತ್ತೆ, ಅತಿ ಹೆಚ್ಚು ರೋಗಾಣುಗಳು ಬಂದ್ರೆ ಅದ್ರ ವಿರುದ್ಧ ಹೋರಾಡಬೇಕು. ಅದ್ರ ವಿರುದ್ಧ ಹೋರಾಡಿ ಏನ್ ಮಾಡುತ್ತೆ, ಅದು ಸಾವನ್ನಪ್ತಾ ಬರುತ್ತೆ. ಅದರ ಕೆಲಸನೇ ಡಿಫೆನ್ಸ್ ಮೆಕಾನಿಸಮ್. ಅದಕ್ಕೋಸ್ಕರ ಅದು ಅತಿ ಹೆಚ್ಚು ರೋಗಾಣುಗಳಿದ್ರೆ ಅದು ಬೇಗ ಸಾಯ್ತಾ ಬರುತ್ತೆ. ಓಕೆ, WBC ಒಂದು ಎಷ್ಟು ದಿವಸಗಳ ಕಾಲ ಬದುಕುತ್ತೆ ಅಂದ್ರೆ 14 days ವರೆಗೂ ಬದುಕ್ತಾ ಹೋಗುತ್ತೆ. ಓಕೆ, ಇದು ಎಲ್ಲಿ ಸಾಯ್ತಾ ಹೋಗುತ್ತೆ ಅಂದ್ರೆ ಇದು ದೇಹದ ಎಲ್ಲಾ ಭಾಗದಲ್ಲೂ ಸಾಯ್ತಾ ಹೋಗುತ್ತೆ. ಬಟ್ RBC ಎಲ್ಲಿ ಸಾಯ್ತಾ ಹೋಗುತ್ತೆ ಅಂದ್ರೆ ಅದರ ಒಂದು ಗ್ರೇಡ್ ಆಡ್ ಆಫ್ RBC ಅಂತಾನೆ ಕರಿತಾ ಹೋಗ್ತೀವಿ. ಸ್ಪ್ಲೀನ್ ಅಥವಾ ಗುಲ್ಮಾ ಅಂತ ಕರಿತೀವಲ್ಲ, ಆ ಗುಲ್ಮಾ ಪ್ರದೇಶದಲ್ಲಿ ಕೆಂಪು ರಕ್ತಕಣ ಸಾಯ್ತಿದ್ವು. ಪರ್ಟಿಕ್ಯುಲರ್ಲಿ ಸತ್ತಂತ ಕೆಂಪು ರಕ್ತಕಣಗಳು ಏನಾಗ್ತಿದ್ವು, ಹಿಮೋಗ್ಲೋಬಿನ್ ಇದ್ದಿದ್ದಲ್ಲ, ಹಿಮೋಗ್ಲೋಬಿನ್ ಆಗಿತ್ತು. ಬೆಲಿರುಬಿನ್ ಮತ್ತೆ ಬೆಲಿವಿರಿಡಿನ್ ಕನ್ವರ್ಟ್ ಆಗ್ತಿತ್ತು. ಕನ್ವರ್ಟ್ ಆಗ್ಬಿಟ್ಟು ಮತ್ತೆ ಏನಾಗ್ತಿತ್ತು, ಅದು ಎಮಲ್ಸಿಫಿಕೇಶನ್ ಮಾಡಿ ಕಳ್ಳಿನಲ್ಲಿ ಮತ್ತೆ ಅದು ಏನಾಗ್ತಿತ್ತು, ಯೂರಿನ್ ಮುಖಾಂತರವಾಗಿ
ಯೆಲ್ಲೋಯಿಶ್ ಫ್ಲೂಯಿಡ್ ಮುಖಾಂತರ ಏನಾಗ್ತಿತ್ತು, ದೇಹದಿಂದ ಹೊರಗಡೆ ಹೋಗೋದು. ಓಕೆ, ಆ ತರದ ಒಂದು ಮೆಕಾನಿಸಮ್ ಆರ್ ಬಿ ಸಿಗಳಿತ್ತು. ಬಟ್ ಡಬ್ಲ್ಯೂ ಬಿ ಸಿಗಳು ಏನಂದ್ರೆ, ಯಾವ ಒಂದು ದೇಹದ ಭಾಗದಲ್ಲಿ ರೋಗಾಣುಗಳು ಬರ್ತವೋ ಅಲ್ಲೇ ಫೈಟ್ ಮಾಡ್ತವೆ, ಫೈಟ್ ಮಾಡ್ಬಿಟ್ಟು ಅಲ್ಲೇ ಸಾವನ್ನಪ್ತಾ ಬರ್ತವೆ. ಓಕೆ, ಯಾಕಂದ್ರೆ ಡಬ್ಲ್ಯೂ ಬಿ ಸಿ ಬೇರೆ ಒಂದು ಕಣಗಳಿಗೆ ರೋಗವನ್ನ ಟ್ರಾನ್ಸ್ಮಿಟ್ ಮಾಡೋದಿಲ್ಲ, ತನ್ನ ರೋಗ ಸಿಕ್ತವರೇ ಮಾಡುತ್ತೆ, ಅಲ್ಲೇ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲೇ ಸಾಯಿಸ್ತಾ ಬರುತ್ತೆ ಡಬ್ಲ್ಯೂ ಬಿ ಸಿ. ಓಕೆ, ಈ ತರದೊಂದು ಡಬ್ಲ್ಯೂ ಬಿ ಸಿ ನಮಗೆ ಅದರ ಫಂಕ್ಷನ್, ಮೇನ್ ಫಂಕ್ಷನ್ ಪ್ರೊವೈಡ್ ಇಮ್ಯುನಿಟಿಯನ್ನ ಕೊಡ್ತಾ ಹೋಗುತ್ತೆ. ಇದನ್ನ ಸೋಲ್ಜರ್ ಆಫ್ ದ ಬಾಡಿ ಅಂತ ಕರಿತಾ ಹೋಗ್ತಾರೆ. ಓಕೆ, ದೇಹದ ಸೈನಿಕ ಅಂತ ಕರಿತಾ ಹೋಗ್ತಾರೆ ಯಾವ್ದನ್ನ, ಡಬ್ಲ್ಯೂ ಬಿ ಸಿ ಅನ್ನ. ಇದು ನಮಗೆ ಇದೊಂದು ತುಂಬಾ ಇಂಪಾರ್ಟೆಂಟ್. ಈ ವರ್ಡ್ ನ ಕೇಳಿದರೆ ಡಿಫೆನ್ಸ್ ಮೆಕಾನಿಸಮ್ ಅಥವಾ ರೋಗದ ವಿರುದ್ಧ ಹೋರಾಡುವ ಶಕ್ತಿ ನಮಗೆ ಯಾವ ಒಂದು ರಕ್ತದ ಕಣಗಳು ಒದಗಿಸ್ತವೆ ಅಂದ್ರೆ ಅವು ಡಬ್ಲ್ಯೂ ಬಿ ಸಿಗಳಾಗಿರ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಕೊಡೋದು ಯಾವುದು, ಡಬ್ಲ್ಯೂ ಬಿ ಸಿ. ಇಮ್ಯುನಿಟಿಯನ್ನು ಕೊಡೋದು ಯಾವುದು, ಡಬ್ಲ್ಯೂ ಬಿ ಸಿ. ಓಕೆ, ಅದು ಆಲ್ಸೋ ವಿ ಆರ್ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸೆಲ್ಸ್ ಗಳನ್ನ ಲ್ಯೂಕೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಡಬ್ಲ್ಯೂ ಬಿ ಸಿ ಟೂ ಡಿಫರೆಂಟ್ ಟೈಪ್ಸ್ ಬರುತ್ತೆ. ಒಂದು ಗ್ರಾನುಲೋಸೈಟ್ಸ್, ಇನ್ನೊಂದು ಅಗ್ರಾನುಲೋಸೈಟ್ಸ್. ಗ್ರಾನುಲೋಸೈಟ್ಸ್ ಅಂದ್ರೆ ಕಣ ಸಹಿತ ಅಂತ. ಕಣ ಸಹಿತ, ಏನ್ ಕಣ ಸಹಿತ? ಇಲ್ಲಿ ಅಗ್ರಾನುಲೋಸೈಟ್ ಅಂದ್ರೆ ಕಣರಹಿತ ಅಂತ. ಕಣ ರಹಿತ. ಯಾವ್ದೋ ಒಂದು ಸೆಲ್ ನೋಡ್ತಾ ಇದೀವಿ ನಾವು ಮೈಕ್ರೋಸ್ಕೋಪ್ ಅಲ್ಲಿ, ಲೆವೆನ್ ಮುಖ ಕಂಡಿಡಿದಂತ ಒಂದು ಮೈಕ್ರೋಸ್ಕೋಪ್ ಇಂದ ಒಂದು ಸೆಲ್ ಅನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಆ ಸಂದರ್ಭದಲ್ಲಿ ಈ ಸೆಲ್ ಈ ರೀತಿ ಸೆಲ್ಸ್ ಈ ತರ ಒಂದು ಪಾಯಿಂಟ್ ಕಾಣಿಸ್ತದೆ. ಇಲ್ಲ ಆಯ್ತು, ಗ್ರಾನುಲೋ ಕಣ ಸಹಿತವಾಗಿದೆ. ಈ ಸೆಲ್ಸ್ ಗಳನ್ನ ನೋಡ್ಬೇಕಾದ್ರೆ ಯಾವುದೇ ಒಂದು ಕಣಗಳಿಲ್ಲ, ಖಾಲಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಣ ಸಹಿತ, ಇದಕ್ಕೆ ಕಣ ರಹಿತ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾವು ಆರ್ ಬಿ ಸಿ ಅನ್ನ ನೋಡಿದ್ವಿ. ಆರ್ ಬಿ ಸಿ ಏನಿತ್ತು, ಏನಿರ್ಲಿಲ್ಲ, ನ್ಯೂಕ್ಲಿಯಸ್ ಇರ್ಲಿಲ್ಲ. ಓಕೆ, ಕೋಶ ಕೇಂದ್ರ ಇರಲಿಲ್ಲ. ಬಟ್ ಡಬ್ಲ್ಯೂ ಬಿ ಸಿ ಏನಿದೆ, ಕೋಶ ಕೇಂದ್ರ ಇದೆ ಡಬ್ಲ್ಯೂ ಬಿ ಸಿ. ಡಬ್ಲ್ಯೂ ಬಿ ಸಿ ನ್ಯೂಕ್ಲಿಯೇಟೆಡ್ ಸೆಲ್. ಓಕೆ, ಡಬ್ಲ್ಯೂ ಬಿ ಸಿ ಏನಾಗಿರುತ್ತೆ, ನ್ಯೂಕ್ಲಿಯೇಟೆಡ್ ಸೆಲ್ ಆಗಿರುತ್ತೆ. ಇದರಲ್ಲಿ ಒಂದು ಕೋಶ ಕೇಂದ್ರದ ವ್ಯವಸ್ಥೆ ಇರುತ್ತೆ ಡಬ್ಲ್ಯೂ ಬಿ ಸಿ. ಓಕೆ ಓಕೆ, ಆ ತರದ ಒಂದು ಡಬ್ಲ್ಯೂ ಬಿ ಸಿ ಅಲ್ಲಿರುವ ಒಂದು ಚುಕ್ಕೆಗಳು, ಅಲ್ಲಿರುವ ಒಂದು ಕಣಗಳನ್ನ ಆಧಾರ ಮಾಡಿ ನಾವು ಎರಡು ವಿಧಗಳನ್ನ ಮಾಡ್ತಾ ಹೋಗ್ತೀವಿ. ಗ್ರಾನುಲೋಸೈಟ್ಸ್ ಮತ್ತೆ ಅಗ್ರಾನುಲೋಸೈಟ್ಸ್ ಗಳಂತ ಕರಿತಾ ಹೋಗ್ತೀವಿ. ಈ ಒಂದು ಕ್ವಶನ್ ಎಕ್ಸಾಮ್ ಆಲ್ರೆಡಿ ಕೇಳಿದ್ದೇನೆ. ನಮ್ಮ ಒಂದು ಬಿಳಿ ರಕ್ತ ಕಣಗಳಲ್ಲಿ ಎಷ್ಟು ವಿಧಗಳಿದೆ, ಎಷ್ಟು ಟೈಪ್ಸ್ ಇದೆ ಅಂದ್ರೆ 2 ಟೈಪ್ಸ್, ಗ್ರಾನುಲೋಸೈಟ್ಸ್ ಮತ್ತೆ ಅಗ್ರಾನುಲೋಸೈಟ್ಸ್. ಫಸ್ಟ್ ಗ್ರಾನುಲೋಸೈಟ್ಸ್ ನೋಡೋಣ. ಈ ಗ್ರಾನುಲೋಸೈಟ್ಸ್ ಗಳು ಓಕೆ ಕಣ ಸಹಿತ, ಇವುಗಳಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಒಂದು ಎಸಿನೋಫಿಲ್ಸ್ ಅಂತ, ಇನ್ನೊಂದು ಬೇಸೋಫಿಲ್ಸ್ ಅಂತ, ಇನ್ನೊಂದು ನ್ಯೂಟ್ರೋಫಿಲ್ಸ್ ಅಂತ. ಏನ್ ಸಿಂಪಲ್ ಇದೆ, ಸ್ವಲ್ಪ ಡಿಫಿಕಲ್ಟಿ ಇದೆ ಅನ್ಕೋಬೇಡಿ. ಆಸಿಡ್ ಇಂದ ನಾವು ಆಸಿಡ್ ಏನಾದ್ರೂ ಆ ಒಂದು ಡೈಗೆ ಹಾಕಿದಾಗ ಆಸಿಡ್ ಇಂದ ನಮಗೆ ಗುರುತು ಪಡ್ತಾ ಇದೆ. ನಾವು ಆಮ್ಲವನ್ನ ಒಂದು ಡೈ ಹಾಕ್ಬಿಟ್ಟು ಗುರುತಿಸ್ತಾ ಇದ್ರಿ ಆ ಸೆಲ್ಸ್ ಗಳನ್ನ, ಅವನ್ನ ಎಸಿನೋಫಿಲ್ಸ್ ಅಂತ ಕರಿತೀವಿ. ಪ್ರತ್ಯಾಮ್ಲಗಳನ್ನ ಹಾಕಿದಾಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದಾವಲ್ಲ, ಆ ತರದ ಒಂದು ಕಣಗಳನ್ನ ಬೇಸೋಫಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಪ್ರತ್ಯಾಮ್ಲ ಆಮ್ಲನಲ್ಲ, ನ್ಯೂಟ್ರಲ್. ಫಾರ್ ಎಕ್ಸಾಂಪಲ್, ನೀರನ್ನ ಹಾಕಿದಾಗ ನಮಗೆ ಕಾಣಿಸೋ ಒಂದು ಕಣಗಳನ್ನ ನ್ಯೂಟ್ರೋಫಿಲ್ಸ್ ಅಂತ ಕರಿತೀವಿ. ಆ ಒಂದು ಆಸಿಡ್ ಮತ್ತೆ ಬೇಸ್ ಮತ್ತೆ ನ್ಯೂಟ್ರಲ್ ಬೇಸ್ ಮೇಲೆ ಈ ಹೆಸರನ್ನ ಕೊಟ್ಟಿದ್ದಾರೆ. ಆಸಿಡ್ ಯೂಸ್ ಆದ್ರೆ ಎಸಿನೋಫಿಲ್ಸ್, ಬೇಸ್ ಇಂದ ನಮಗೆ ಕಾಣಿಸ್ತಾ ಬಂದ್ರೆ ಬೇಸೋಫಿಲ್ಸ್, ನ್ಯೂಟ್ರಲ್ ಇಂದ ನಮಗೆ ಕಾಣಿಸ್ತಾ ಬಂದ್ರೆ ನ್ಯೂಟ್ರೋಫಿಲ್ಸ್. ಕನ್ನಡದಲ್ಲೂ ಕೂಡ ಸೇಮ್ ಕರಿತಾ ಹೋಗ್ತಾರೆ. ಓಕೆ, ಈ 100% ಇದೆ ಅಂದ್ರೆ ಯಾವುದು ಡಬ್ಲ್ಯೂ ಬಿ ಸಿ, ಅದರಲ್ಲಿ ಇದು 2 to 3% ಇರುತ್ತೆ ಎಸಿನೋಫಿಲ್ಸ್, ಇದು 1% ಇರುತ್ತೆ, ಇದು 60 to 65% ಇರುತ್ತೆ. ನಮ್ಮ ಒಂದು ಡಬ್ಲ್ಯೂ ಬಿ ಸಿ ಅತಿ ಹೇರಳವಾಗಿರುವ ಒಂದು ಮೆಕಾನಿಸಮ್ ಅಥವಾ ಹೇರಳವಾಗಿರುವ ಒಂದು ಕಣ ಯಾವುದು ಅಂದ್ರೆ ಇದು ನ್ಯೂಟ್ರೋಫಿಲ್ಸ್ಗಳು. ನ್ಯೂಟ್ರೋಫಿಲ್ಸ್ಗಳು ಅತಿ ಯಥೇಚ್ಛವಾಗಿರುತ್ತೆ ಡಬ್ಲ್ಯೂ ಬಿ ಸಿ. ಓಕೆ, ನ್ಯೂಟ್ರೋಫಿಲ್ಸ್ಗಳು. ಹಾಗಾದ್ರೆ ಇದರ ಕೆಲಸ ಏನು? ಓಕೆ, ಎಲ್ಲಾವುದು ನಮ್ಗೆ ಏನ್ ಕೊಡುತ್ತೆ, ಎಲ್ಲಾ ಕಣಗಳು ಏನ್ ಮಾಡ್ತವೆ, ನಮ್ಮ ದೇಹಕ್ಕೆ ರಕ್ಷಣೆಯನ್ನ ಕೊಡ್ತವೆ. ಅಂದ್ರೆ ನಮ್ಮ ದೇಹದ ವಿರುದ್ಧ ಬರುವ ಒಂದು ಕೀಟಾಣುಗಳ ವಿರುದ್ಧ ಹೋರಾಡ್ತಾ ಬರ್ತವೆ. ಅಲ್ಲಿ ಯಾವ ಯಾವ ಕೀಟಾಣುಗಳ ವಿರುದ್ಧ ಹೋರಾಡ್ತವೆ? ಫಾರ್ ಎಕ್ಸಾಂಪಲ್, ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ನೋಡಿದಾಗ, ಓಕೆ, ನಮ್ಮ ಒಂದು ಭಾರತದ ರಕ್ಷಣಾ ವ್ಯವಸ್ಥೆ ನೋಡಿದಾಗ, ಡಿಫೆನ್ಸ್ ಮೆಕ್ಯಾನಿಸಮ್ ನೋಡಿದಾಗ ಅಲ್ಲಿ DRDO ಅಂತ ಬರುತ್ತೆ. ಆ DRDOದಲ್ಲಿ ಎಷ್ಟು ಕಮಾಂಡ್ಗಳಿದಾವೆ? ಓಕೆ, ಫಾರ್ ಎಕ್ಸಾಂಪಲ್ ನೋಡು, ನೌಕಾದಳ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು, ಓಕೆ, ವಾಯುಸೇನೆ ಆಗಿರ್ಬೋದು. 3 ಸಿಸ್ಟಮ್ಸ್ ಇದಾವೆ. ಯಾಕೆ? ಓಕೆ, ಕೆಲವೊಬ್ರು ಭೂಮಿ ಮುಖಾಂತರವಾಗಿ ಅಟ್ಯಾಕ್ ಮಾಡ್ಬೋದು, ಕೆಲವೊಬ್ರು ನೀರಿನ ಮುಖಾಂತರವಾಗಿ ಅಟ್ಯಾಕ್ ಮಾಡ್ಬೋದು. ಅದೇ ರೀತಿ ಡಿಫ್ರೆಂಟ್ ಮೋಡ್ ಆಫ್ ಡಿಫೆನ್ಸ್ ಅಟ್ಯಾಕ್ ಜಾಸ್ತಿ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲೂ ಕೂಡ ಮೋಡ್ ಆಫ್ ಅಟ್ಯಾಕ್ ಜಾಸ್ತಿ ಇರುತ್ತೆ. ನಾವು ಊಟ ಮಾಡಿದ ಆಹಾರದಲ್ಲಿ ರೋಗಾಣುಗಳು ಹೋಗ್ಬೋದು, ನಾವು ಸೇವಿಸೋ ಗಾಳಿಯಲ್ಲಿ ರೋಗಾಣುಗಳು ಹೋಗ್ಬೋದು. ಓಕೆ, ಇದೇ ರೀತಿ ಯಾರೋ ಒಂದು ರಕ್ತ ಟ್ರಾನ್ಸ್ಮಿಷನ್ ಮಾಡಿದಾಗ ಅದರಿಂದ ರೋಗಾಣುಗಳು ಹೋಗ್ಬೋದು, ವೈರಸ್ ಅಟ್ಯಾಕ್ ಆಗ ಅದರಿಂದ ರೋಗಾಣುಗಳು ಹೋಗ್ಬೋದು. ಈ ರೀತಿ ಮೋಡ್ ಯಾವುದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಮೋಡ್ಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಡಿಫ್ರೆಂಟ್ ಟೈಪ್ಸ್ ಆಫ್ ಡಬ್ಲ್ಯೂ ಬಿ ಸಿಗಳು ರೆಡಿ ಆಗಿರ್ತವೆ. ಅದರಲ್ಲಿ ಒಂದೊಂದು ಸೆಲ್ಸ್ಗಳು ಯಾವ್ದ್ರ ವಿರುದ್ಧ ಹೋರಾಡ್ತವೆ ಅಂತ ನೋಡೋಣ. ಫಸ್ಟ್ ಎಸಿನೋಫಿಲ್ಸ್ ಏನ್ ಮಾಡ್ತಾ ಹೋಗುತ್ತೆ, 3 ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡ್ತಾ ಬರುತ್ತೆ. ಆ 3 ಕೆಮಿಕಲ್ಸ್ ಯಾವ್ದು ಅಂದ್ರೆ ಎಪಾರಿನ್ ಅನ್ನೋ ಒಂದು ಕೆಮಿಕಲ್, ಎರಡನೇದು ಎಸ್ಟಮಿನ್ ಅನ್ನೋ ಒಂದು ಕೆಮಿಕಲ್, ಮೂರನೇದು ಸೆರೋಟೋನಿನ್ ಅನ್ನೋ ಒಂದು ಕೆಮಿಕಲ್. ನೋಡಿ, ಎಪಾರಿನ್, ಕನ್ನಡದಲ್ಲೂ ಎಪಾರಿನ್ ಅಂತ ಕರಿತಾ ಹೋಗ್ತೀವಿ.
ಓಕೆ, ಎಪಾರಿನ್ ಅನ್ನೋ ಒಂದು ಕೆಮಿಕಲ್, ನೆಕ್ಸ್ಟ್ ಹಿಸ್ಟಮಿನ್ ಅನ್ನೋ ಒಂದು ಕೆಮಿಕಲ್, ನೆಕ್ಸ್ಟ್ ಸೆರೋಟೋನಿನ್ ಅನ್ನೋ 3 ಕೆಮಿಕಲ್ ಏನ್ ಮಾಡ್ತಾ ಹೋಗುತ್ತೆ, ರಿಲೀಸ್ ಮಾಡ್ತಾ ಬರುತ್ತೆ. ಈ ಎಪಾರಿನ್ ಕೆಲಸ ಏನು ಅಂದ್ರೆ ರಕ್ತ ಎಪ್ಪುಗೆಟ್ಟದಂತೆ ನೋಡ್ಕೊಳ್ಳೋದು, ಆಂಟಿ ಕಾಗುಲೇಷನ್ ಅಂತ ಕರಿತಾ ಹೋಗ್ತೀವಿ. ಈಗ ರಕ್ತ ಪ್ರಸಾರ ಆಗ್ತಾ ಇರುತ್ತೆ ಎಲ್ಲಾ ಕಡೆದು, ಬ್ಲಡ್ ಏನಾಗ್ತಿರುತ್ತೆ, ಟ್ರಾನ್ಸ್ಫರ್ ಆಗ್ತಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ ಅಲ್ಲಿ ಬ್ಲಡ್ ಅವಾಗ ಏನಾದ್ರು ಎಪ್ಪುಗಟ್ಬಿಟ್ರೆ ಏನಾಗುತ್ತೆ, ರಕ್ತದ ದೇಹದ ಒಳಗಡೆ ತೊಂದರೆ ಉಂಟಾಗತ್ತಲ್ಲ, ಆ ರಕ್ತದ ಒಳಗಡೆ ಬ್ಲಡ್ ಎಪ್ಪುಗಟ್ಟದಂತೆ ನೋಡ್ಕೊಳ್ಳೋ ವ್ಯವಸ್ಥೆಗೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಎಪಾರಿನ್ ಅನ್ನೋ ಒಂದು ಕೆಮಿಕಲ್ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, ಈ ಎಪಾರಿನ್ ಅನ್ನೋ ಕೆಮಿಕಲ್ ಆಂಟಿ ಕಾಗುಲೇಷನ್ ವಿರುದ್ಧ ಏನ್ ಮಾಡುತ್ತೆ, ಆಂಟಿ ಕಾಗುಲೇಷನ್ ಸಿಸ್ಟಮ್ ಕೊಡ್ತಾ ಬರುತ್ತೆ. ಕಾಗುಲೇಷನ್ ಅಂದ್ರೆ ಎಪ್ಪುಗಟ್ಟೋದು, ಆಂಟಿ ಕಾಗುಲೇಷನ್ ಅಂದ್ರೆ ಎಪ್ಪುಗಟ್ಟದೇ ಇರೋದು, ರಕ್ತ ಎಪ್ಪುಗಟ್ಟದೇ ಇರೋದು. ಓಕೆ, ಕ್ಲಾಟಿಂಗ್, ಬ್ಲಡ್ ಕ್ಲಾಟಿಂಗ್ ಆಗ್ದಲೇ ಇರೋದು. ಓಕೆ, ಆಂಟಿ ಬ್ಲಡ್ ಕ್ಲಾಟಿಂಗ್ ಅಂತ ಕರೀಬಹುದು. ಯಾವುದು, ಎಪಾರಿನ್ ಅನ್ನೋ ಒಂದು ಕೆಮಿಕಲ್. ನೆಕ್ಸ್ಟ್ ಹಿಸ್ಟಮಿನ್ ಅನ್ನೋ ಒಂದು ಕೆಮಿಕಲ್ ಏನ್ ಮಾಡುತ್ತೆ, ಅಲರ್ಜಿ. ಓಕೆ, ಅಲರ್ಜಿ ಆಗ್ತಾ ಇದೆ ಅಂತ ಕೇಳ್ತಿರಲ್ಲ, ಆ ಅಲರ್ಜಿ ಕಂಡೀಷನ್ ಅಲ್ಲಿ ಈ ಹಿಸ್ಟಮಿನ್ ಅನ್ನೋ ಒಂದು ಕೆಮಿಕಲ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆ ಹಿಸ್ಟಮಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗ್ಬಿಟ್ಟು ಏನಾಗುತ್ತೆ, ಅಲ್ಲಿ ಸ್ವೆಲ್ ಆಗುತ್ತೆ. ಆ ಸ್ವೆಲ್ ಆದಾಗ ಊದ್ಕೊಂತ ಬರುತ್ತೆ. ನೋಡ್ಬೋದು ನಿಮಗೆ ಯಾವ್ದಾದ್ರು ಪೋಲನ್ ಗ್ರೈನ್ಸ್ ಗಳ ಹೂಗಳನ್ನ ಮೂಸ್ ನೋಡ್ಬೇಡಿ ಅಂತ ಕೇಳ್ತಿರ್ತಾರೆ, ಹೂಗಳನ್ನ ಮೂಗಿನಿಂದ ನೋಡ್ಬೇಡಿ ಅಂತ. ಯಾಕಂದ್ರೆ ಅದ್ರೊಳಗಡೆ ಪೋಲನ್ ಗ್ರೈನ್ಸ್ ಇರ್ತವೆ. ಪೋಲನ್ ಗ್ರೈನ್ಸ್ ಅಂದ್ರೆ ಪರಾಗ ರೇಣುಗಳು ಇರ್ತವೆ. ಆ ಪರಾಗ ರೇಣುಗಳೇನಾಗುತ್ತೆ, ಮೂಗಿನ ಒಳಗಡೆ ಹೋಗಿ ಅಲರ್ಜಿ ಆಗ್ಬಿಡುತ್ತೆ, ನೆಗಡೆ ಆಗ್ಬಿಡುತ್ತೆ. ಆ ನೆಗಡೆ ಆದಾಗ ಆ ಅಲರ್ಜಿ ಕಂಟೆಂಟ್ ನ ಹೊರಗಡೆ ಹಾಕ್ಬೇಕಾನೆ, ಆ ಒಂದು ಪೋಲನ್ ಗ್ರೈನ್ಸ್ ನ ಹೊರಗಡೆ ಹಾಕ್ಬೇಕಾನೆ. ಅವಾಗ ಏನ್ ಮಾಡುತ್ತೆ, ಈ ಹಿಸ್ಟಮಿನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಈ ಹಿಸ್ಟಮಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗಿ ಏನಾಗುತ್ತೆ, ಅದ್ರ ಸುತ್ತ ರಿಯಾಕ್ಷನ್ ನ ಮಾಡ್ಬಿಟ್ಟು ಅದು ಸ್ವೆಲ್ ಆಗುತ್ತೆ. ಆ ಸ್ವೆಲ್ ಆಗ್ತಿದಂಗೆ ಏನಾಗುತ್ತೆ, ಆ ಸ್ವೆಲ್ ಇಂದ ಒಂದು ಪರಾಗ ರೇಣು ಇರುತ್ತಲ್ಲ, ಅದು ಪೋಲನ್ ಗ್ರೈನ್ ಇರುತ್ತಲ್ಲ, ಅದು ಡೆಸ್ಟ್ರಾಯ್ ಆಗುತ್ತೆ. ಆ ಡೆಸ್ಟ್ರಾಯ್ ಆದ್ಮೇಲೆ ನೆಕ್ಸ್ಟ್ ನಮ್ಮ ದೇಹದಿಂದ ಕೀವು ಮತ್ತೆ ಕೆಟ್ಟ ರಕ್ತದ ಮುಖಾಂತರ ಹೋಗಿ ಹೊರಗಡೆ ಬರ್ತಾ ಹೋಗುತ್ತೆ. ಆ ತರದ ಒಂದು ವರ್ಕ್ನ ಹಿಸ್ಟಮಿನ್ ಅನ್ನೋ ಒಂದು ಕೆಮಿಕಲ್ ಮಾಡ್ತಾ ಹೋಗುತ್ತೆ. ಸೆರೋಟೋನಿನ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾ ಹೋಗ್ತಾನೆ. ಎಪಾರಿನ್ ಕೇಳ್ತಾ ಹೋಗ್ತಾನೆ, ಹಿಸ್ಟಮಿನ್ ಕೇಳ್ತಾ ಹೋಗ್ತಾನೆ, ಸೆರೋಟೋನಿನ್ ಕೇಳ್ತಾ ಹೋಗ್ತಾನೆ. ಈ ಸೆರೋಟೋನಿನ್ ಕೆಲಸ ಏನಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡ್ತಾ ಬರುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಬರುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಇನ್ಫಾರ್ಮೇಶನ್ ಒಂದು ದೇಹದಿಂದ ಇನ್ನೊಂದು ದೇಹದ ಭಾಗಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಇನ್ಫಾರ್ಮೇಶನ್ ಕೊಡಬೇಕು, ಕಮ್ಯುನಿಕೇಶನ್ ಕೊಡಬೇಕು. ಆ ಕಮ್ಯುನಿಕೇಶನ್ ಕೊಡೋ ಒಂದು ಕೆಲಸದಲ್ಲಿ ಈ ಸೆರೋಟೋನಿನ್ ಅನ್ನೋದು ವರ್ಕ್ ಆಗ್ತಾ ಬರುತ್ತೆ. ಇದು ಒಂದು ಕೆಮಿಕಲ್ ಮೆಸೆಂಜರ್ ಅಂತಾನು ಕರಿತಾ ಹೋಗ್ತಾರೆ. ಅದನ್ನ ಸೆರೋಟೋನಿನ್ ನ ಕೆಮಿಕಲ್ ಮೆಸೆಂಜರ್ ಅಂತ ಕರಿತಾ ಹೋಗ್ತಾರೆ. ಈ ಸೆರೋಟೋನಿನ್ ನ ಈ ಒಂದು 3 ಕೆಮಿಕಲ್ಸ್ ನ ರಿಲೀಸ್ ಮಾಡೋದು ಈ ಸಿನೋಫಿಲ್ಸ್ ಅನ್ನೋ ಒಂದು ಬಿಳಿ ರಕ್ತ ಕಣಗಳ ಒಂದು ಪಾರ್ಟ್, ಒಂದು ಕಣ. ನೆಕ್ಸ್ಟ್ ಬೇಸೋಫಿಲ್ಸ್. ಬೇಸೋಫಿಲ್ಸ್ ನೋಡಿರ್ಬೋದು ನೀವು. ಬೇಸೋಫಿಲ್ಸ್ ಯಾವ ಪ್ಯಾರಾಸೈಟ್ಸ್ ಗಳಿರ್ತಾವ ಅಂದ್ರೆ ನೋಡಿರ್ಬೋದು, ಲಾಡಿ ಹುಳುಗಳಾಗಿರ್ಬೋದು, ಜಂತು ಹುಳುಗಳಾಗಿರ್ಬೋದು. ಓಕೆ, ಈ ತರದ ಒಂದು ಪ್ಯಾರಾಸೈಟ್ಸ್ ನಮ್ಮ ದೇಹದ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತವೆ, ನಾವು ತಿನ್ನಂತ ಪೋಷಕಾಂಶಗಳು ಅವುಗಳೇನ್ ಮಾಡ್ತವೆ, ಅವನು ಸ್ವೀಕಾರ ಮಾಡ್ತಾ ಬರ್ತವೆ. ಅವುಗಳನ್ನ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಅವು ಡೈರೆಕ್ಟ್ ಫುಡ್ ಗೆ ಡಿಪೆಂಡ್ ಆಗಿರಲ್ಲ, ಇನ್ನೊಂದು ಫುಡ್ ಡಿಪೆಂಡ್ ಆಗಿರೋ ಒಂದು ಜೀವಿಗಳನ್ನ ಡಿಪೆಂಡ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈ ಕೆರೆ ಕಟ್ಟೆಗಳ ಇದ್ರಲ್ಲಿ ಸೆಂಟ್ರಲ್ಲಿ ಏನಾಗ್ತಿರ್ತದೆ, ದನ ಕರುಗಳು ಮೇಯ್ತಾ ಇರ್ತವೆ. ಆ ದನ ಕರುಗಳ ಮೇಯ್ತಾ ಇರ್ಬೇಕಾದ್ರೆ ಅದ್ರ ಮೇಲ್ಗಡೆ ಈ ಪಕ್ಷಿಗಳು ಕೂತಿರ್ತವೆ. ಆ ಪಕ್ಷಿಗಳು ಏನ್ ಮಾಡ್ತಿರ್ತವೆ, ಆ ದನ ಕರುಗಳಲ್ಲಿರುವ ಹುಳುಗಳನ್ನ ಕುಕ್ಕಿ ತಿಂತಾ ಇರ್ತವೆ. ಇವುಗಳನ್ನ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಅಂದ್ರೆ ಒಂದು ಜೀವಿಗೆ ಏನಾಗಲ್ಲ, ತೊಂದರೆ ಉಂಟಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಹಸುಗಳಿರ್ತವೆ. ಹಸುಗಳಲ್ಲಿರುವ ಏನುಗಳನ್ನ ಪಕ್ಷಿಗಳು ತಿಂತಾ ಇದ್ರೆ ಹಸುಗಳಿಗೂ ಹೆಲ್ಪ್ ಆಗುತ್ತೆ, ಪಕ್ಷಿಗಳಿಗೂ ಹೆಲ್ಪ್ ಆಗುತ್ತೆ. ಓಕೆ, ಯಾರಿಗೂ ತೊಂದರೆ ಆಗೋದಿಲ್ಲ. ಆ ತರದ ಒಂದು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಈ ಪ್ಯಾರಾಸೈಟ್ಸ್ ಗಳ ವಿರುದ್ಧ, ಓಕೆ, ಬೇಸೋಫಿಲ್ಸ್ ಗಳು ಪ್ಯಾರಾಸೈಟ್ಸ್ ಗಳ ವಿರುದ್ಧ ಹೋರಾಡ್ತಾ ಬರ್ತವೆ. ಲಾಡಿ ಹುಳುಗಳಾಗಿರ್ಬೋದು, ಚಪ್ಪಟೆ ಹುಳುಗಳಾಗಿರ್ಬೋದು, ಅಥವಾ ಜಂತು ಹುಳುಗಳಾಗಿರ್ಬೋದು, ಅಸ್ಕ್ಯಾರಿಸ್ ಅಂತ ಕರಿತಾ ಹೋಗ್ತೀವಿ, ಪ್ಲಾಟಿ ಎಲ್ಮೆಥಿಸ್ ಅಂತ ಕರಿತಾ ಹೋಗ್ತೀವಿ. ಈ ತರದ ಹುಳುಗಳ ವಿರುದ್ಧ ಈ ಒಂದು ಬೇಸೋಫಿಲ್ ವರ್ಕ್ ಮಾಡ್ತಾ ಬರುತ್ತೆ. ಆ ಹುಳುಗಳು ಬಂದ್ರೆ ಅವಾಗ ಏನ್ ಮಾಡುತ್ತೆ, ಅಟ್ಯಾಕ್ ಮಾಡಿ ಅವನ್ನ ತುಂಡಾಗಿ ಮಾಡಿ ಕಟ್ ಮಾಡ್ತಾ ಬರುತ್ತೆ ಬೇಸೋಫಿಲ್ಸ್. ಆ ಒಂದು ರೋಗ ನಿರೋಧಕ ಶಕ್ತಿಯನ್ನ ಒದಗಿಸ್ತಾ ಬರುತ್ತೆ. ನೆಕ್ಸ್ಟ್ ನ್ಯೂಟ್ರೋಫಿಲ್ಸ್. ಇದು ಮಾಸ್ ಬೊಂಬಾರ್ಡ್ಮೆಂಟ್ ಅಂತ ಕರೀತಾರೆ. ಮಾಸ್ ಬೊಂಬಾರ್ಡ್ಮೆಂಟ್ ಅಂದ್ರೆ ಏನು, ನಮ್ಮ ದೇಹದ ಒಳಗಡೆ ಬ್ಯಾಕ್ಟೀರಿಯಾಗಳ ಎಂಟ್ರಿ ಕೊಡ್ತವೆ. ಬ್ಯಾಕ್ಟೀರಿಯಾಗಳ ಎಂಟ್ರಿ ಕೊಟ್ಟಾಗ ಏನ್ ಮಾಡ್ತವೆ, ಈ ನ್ಯೂಟ್ರೋಫಿಲ್ಸ್ ಏನ್ ಮಾಡ್ತವೆ, ಫಾಗೋಸೈಟಿಸ್, ಓಕೆ, ಫಾಗೋಸೈಟೋಸಿಸ್ ಅಂತ ಈ ತರ ಇರುತ್ತೆ. ಈ ತರ ಒಂದು ಬ್ಯಾಕ್ಟೀರಿಯಾಗಳು ಇರ್ತವೆ. ಏನ್ ಮಾಡ್ತವೆ, ಈ ರೀತಿ ನುಂಗ್ಬಿಟ್ಟು ಇದನ್ನ ಡಿಸ್ಟ್ರಾಯ್ ಮಾಡ್ತವೆ. ಇದೇ ರೀತಿ ಈ ತರದ ನ್ಯೂಟ್ರೋಫಿಲ್ಸ್ ಏನ್ ಮಾಡ್ತವೆ, ಎಲ್ಲಾ ಜೀವಿಗಳನ್ನ ಏನ್ ಮಾಡ್ತವೆ, ಈ ಬ್ಯಾಕ್ಟೀರಿಯಾಗಳ ಮೇಲೆ ಅಟ್ಯಾಕ್ ಮಾಡಿ ತಿಂತಾ ಬರ್ತವೆ ನ್ಯೂಟ್ರೋಫಿಲ್ಸ್ ಗಳು. ಓಕೆ, 60 to 65% ಇದೆ. ಇದು ಅತಿ ಹೆಚ್ಚಾಗಿ ವರ್ಕ್ ಮಾಡ್ತಾ ಹೋಗ್ತವೆ ನ್ಯೂಟ್ರೋಫಿಲ್ಸ್ ಗಳನ್ನು ಕೂಡ. ಓಕೆ, ಬ್ಯಾಕ್ಟೀರಿಯಾಗಳ ವಿರುದ್ಧ. ಇದು ಗ್ರಾನುಲೋಸೈಟ್ಸ್ ಗಳಲ್ಲಿ, ಓಕೆ, ಇದು ಗ್ರಾನುಲೋಸೈಟ್ಸ್ ಗಳಲ್ಲಿ ಈ 3 ಒಂದು WBC ಕಣಗಳು ವರ್ಕ್ ಮಾಡ್ತಾ ಬರ್ತವೆ. ನೆಕ್ಸ್ಟ್ ಅಗ್ರಾನುಲೋಸೈಟ್ಸ್ ಗಳಲ್ಲಿ ಅಥವಾ ಕಣರಹಿತ ಕಣಗಳಲ್ಲಿ, ಕಣರಹಿತ ಸೆಲ್ಗಳಲ್ಲಿ ಯಾವ ಟೈಪ್ಸ್ ಬರ್ತವೆ ಅಂದ್ರೆ ಒಂದು ಮಾನೋಸೈಟ್ಸ್ ಅಂತ ಬರುತ್ತೆ, ಇನ್ನೊಂದು ಲಿಂಫೋಸೈಟ್ಸ್ ಅಂತ ಬರುತ್ತೆ. ಮಾನೋಸೈಟ್ಸ್ ಕನ್ನಡದಲ್ಲೂ ಕೂಡ ಮಾನೋಸೈಟ್ಸ್, ಇಂಗ್ಲಿಷ್ ಅಲ್ಲೂ ಕೂಡ ಮಾನೋಸೈಟ್ಸ್. ಇದರಲ್ಲಿ ಲಿಂಫೋಸೈಟ್ಸ್, ಇದು ಕೂಡ ಲಿಂಫೋಸೈಟ್ಸ್. 6 to 8% ಇರುತ್ತೆ. ಇದು 20 to 25% ಇರುತ್ತೆ. ಸೆಕೆಂಡ್ ಹೈಯೆಸ್ಟ್ ಯಾವುದು, ಲಿಂಫೋಸೈಟ್ಸ್ ಇರುತ್ತೆ. ಓಕೆ,
ಇಲ್ಲಿ ಮಾನೋಸೈಟ್ಸ್ ಗಳು ಏನ್ ಮಾಡ್ತಾ ಇರ್ತವೆ ಅಂದ್ರೆ ಈ ನ್ಯೂಟ್ರೋಫಿಲ್ಸ್ ಗಳು ಬ್ಯಾಕ್ಟೀರಿಯಾಗಳು ಬಂದಿದ್ದಾವೆ, ತುಂಬಾ ವರ್ಕ್ ಮಾಡ್ತವೆ, ಆದ್ರೂ ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿದ್ದಾವೆ. ಅವಾಗ ಇವೇನ್ ಮಾಡ್ತಾವೆ, ಸುಸ್ತಾವ್ರು ಬಿಡ್ತಾವೆ. ನನ್ ಕೈ ಏನ್ ಮಾಡಕ್ಕಾಗಿಲ್ಲ, ಶೂಟ್ ಮಾಡಕ್ ಆಗ್ತಾ ಇಲ್ಲ, ಗನ್ ಅಲ್ಲಿ ಬುಲೆಟ್ ಇದೆ, ಆದ್ರೂ ಅವನ್ನ ಎಷ್ಟೇ ಶೂಟ್ ಮಾಡೋದು ಬರ್ತಾನೆ ಇದೆ, ಮತ್ತೆ ಮತ್ತೆ ಬರ್ತಾನೆ ಇದೆ, ನನ್ ಕೈಲಿ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡುತ್ತೆ, ನ್ಯೂಟ್ರೋಫಿಲ್ಸ್ ಒಂದು ಕೆಮಿಕಲ್ ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ ರಿಲೀಸ್ ಮಾಡೋದು ಈ ಮಾನೋಸೈಟ್ಸ್ ಏನ್ ಮಾಡುತ್ತೆ, ಆ ಕೆಮಿಕಲ್ ನ ಅಬ್ಸರ್ವ್ ಮಾಡ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ, ಮೆಸೇಜ್ ಕೊಡುತ್ತೆ. ಓಕೆ, ನ್ಯೂಟ್ರೋಫಿಲ್ಸ್ ಬಂದಿದೆ, ನ್ಯೂಟ್ರೋಫಿಲ್ಸ್ ಕೈಲಿ ಆಗ್ತಾ ಇಲ್ಲ, ನಾನು ಆಕ್ಟಿವ್ ಆಗ್ಬೇಕು ಅಂತ ಹೇಳಿ ಮಾನೋಸೈಟ್ಸ್ ಏನ್ ಮಾಡುತ್ತೆ, ಮಾಸ್ ಆಗಿ ಒಂದೊಂದ್ಸರಿ 100-200 ಬ್ಯಾಕ್ಟೀರಿಯಾಗಳನ್ನ ನುಗ್ತಾ ಬರುತ್ತೆ. ಯಾವುದು, ಮಾನೋಸೈಟ್ಸ್ ಗಳು. ಈ ರೀತಿ ದೊಡ್ಡದಾಗಿ ಏನ್ ಮಾಡುತ್ತೆ, ಫ್ಯಾಗೋಸೈಟೋಸಿಸ್ ಮಾಡ್ತಾ ಬರುತ್ತೆ. ಫ್ಯಾಗೋಸೈಟೋಸಿಸ್ ಅಂದ್ರೆ ನುಂಗುವುದು, ಕಬಳಿಸುವುದು. ಈ ಫ್ಯಾಗೋಸೈಟೋಸಿಸ್ ಮಾಡಿದಾಗ ಈ ಮಾನೋಸೈಟ್ಸ್ ದೊಡ್ಡದಾಗಿ ಆಕ್ಟ್ ಮಾಡುತ್ತೆ. ಅಂದ್ರೆ 100-200 ಬ್ಯಾಕ್ಟೀರಿಯಾ ಅಟ್ ಎ ಟೈಮ್ ಏನ್ ಮಾಡುತ್ತೆ, ಇದು ತಿಂತಾ ಬರುತ್ತೆ. ಈ ತರದ ಒಂದು ಇಮ್ಯೂನ್ ಸಿಸ್ಟಮ್ ನ ಯಾವುದು, ಮಾನೋಸೈಟ್ಸ್ ಗಳು ಕೊಡ್ತಾ ಬರುತ್ತೆ. ಓಕೆ, ಈ ಮಾನೋಸೈಟ್ಸ್ ಗಳು ಆದ್ಮೇಲೆ ನೆಕ್ಸ್ಟ್ ಲಿಂಫೋಸೈಟ್ಸ್ ಅಂತ ಬರ್ತವೆ. ಲಿಂಫೋಸೈಟ್ಸ್ ಅಂತ ಬಂದಾಗ ಈ ಲಿಂಫೋಸೈಟ್ಸ್ ನಮಗೆ ದೇಹಕ್ಕೆ ಆಂಟಿಬಾಡಿಗಳನ್ನ ಪ್ರೊಡಕ್ಷನ್ ಮಾಡೋದ್ರೆ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ, WBC ಗಳು ಏನೇನ್ ಹೆಲ್ಪ್ ಮಾಡ್ತವೆ ಅಂತ ಕೇಳಿದ್ರೆ, ಇದು ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಾ ಹೋಗ್ತವೆ, ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತವೆ. ಈ ತರ ಆದ್ರೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಆಂಟಿಬಾಡಿನ ಯಾವ್ದು ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಈ ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಇದರಲ್ಲಿ 2 ಟೈಪ್ಸ್ ಆಫ್ ಲಿಂಫೋಸೈಟ್ಸ್ ಇದೆ, ಒಂದು ಟಿ ಲಿಂಫೋಸೈಟ್ಸ್, ಇನ್ನೊಂದು ಬಿ ಲಿಂಫೋಸೈಟ್ಸ್. ಫಸ್ಟ್ ಟಿ ಅಂದ್ರೆ ಏನು, ಬಿ ಅಂದ್ರೆ ಏನು ತಿಳ್ಕೊಳ್ಳಿ. ಟಿ ಅಂದ್ರೆ ಥೈಮಸ್ ಲಿಂಫೋಸೈಟ್ಸ್ ಅಂತ. ಥೈಮಸ್ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಥೈಮಸ್, ನೀವು ನೋಡಿರ್ಬೋದು ಚಿಕ್ಕ ಮಕ್ಕಳಿಗೆ. ಓಕೆ, ಥೈಮಸ್ ತುಂಬಾ ದೊಡ್ಡದಾಗಿರುತ್ತೆ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏಜ್ ಹೆಚ್ಚಾಗ್ತಾ ಆ ಥೈಮಸ್ ನ ಪ್ರಮಾಣ ಚಿಕ್ಕದಾಗ್ತಾ ಬರುತ್ತೆ. ನೀವು ನೋಡಿರ್ಬೋದು ಚಿಕ್ಕ ಮಕ್ಕಳಲ್ಲಿ ಅದೆಂತ ರೋಗನೇ ಬಂದ್ರು ಬೇಗ ವಾಸಿ ಆಗ್ತಾ ಬರುತ್ತೆ, ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಥೈಮಸ್ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ಆಕ್ಟಿವ್ ಆಗಿರುತ್ತೆ, ಥೈಮೋಸಿನ್ ಅನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಈ ಥೈಮಸ್ ಆಕ್ಟಿವ್ ಆಗೋದಕ್ಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ತಾಯ್ತಗಳನ್ನ ಆಗ್ತಾ ಇರ್ತದೆ, ಈ ತಾಮ್ರದಿಂದ ಮಾಡಿದಂತ ತಾಯ್ತಗಳನ್ನ ಆಗ್ತಾ ಇರ್ತದೆ. ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಥೈಮಸ್ ಏನಾಗಿರುತ್ತೆ, ಇನಾಕ್ಟಿವ್ ಆಗಿರುತ್ತೆ. ಈ ಥೈಮಸ್ ಇನಾಕ್ಟಿವ್ ಆಗಿದ್ದಾಗ ಏನ್ ಮಾಡ್ತಾರೆ, ತಾಯ್ತಗಳನ್ನ ಹಾಕ್ತಾರೆ. ತಾಯ್ತ ಯಾವ್ದ್ರಿಂದ ಮಾಡಿರ್ತಾರೆ, ಕಾಪರ್ ಇಂದ ಮಾಡಿರ್ತಾರೆ. ಕಾಪರ್ ಯಾವ ತರ ಅಂದ್ರೆ, ಈ ಕಾಪರ್ ಮೆಟಲ್ ಗುಡ್ ಕಂಡಕ್ಟಿವಿಟಿ ಆಫ್ ದ ಈಟ್ ನ ಏನ್ ಮಾಡುತ್ತೆ, ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಕಾಪರ್. ಓಕೆ, ನೋಡಿರ್ಬೋದು ಈ ಈಟ್ ನ ಬೇಗ ಅಬ್ಸರ್ವ್ ಮಾಡ್ಕೊಂಡ್ರೆ ಕಾಪರ್ ಏನಾಗ್ತಾ ಹೋಗುತ್ತೆ, ಈ ತಾಯ್ತಗಳ ಮುಖಾಂತರ ಇಲ್ಲಿ ಹಾಕ್ದಾಗ ಇಲ್ಲಿ ಥೈಮಸ್ ಇರುತ್ತೆ, ಆ ಇಲ್ಲಿ ಸುತ್ತ ಇರುವ ಒಂದು ಈಟನ್ನ ಏನ್ ಮಾಡುತ್ತೆ, ಆ ಕಾಪರ್ ಹೀರ್ಕೊಂಡ್ಬಿಡುತ್ತೆ. ಅವಾಗ ಈ ಥೈಮಸ್ ಏನಾಗುತ್ತೆ, ಈಟ್ ಕಡಿಮೆ ಆಗುತ್ತೆ, ಅವಾಗ ಏನಾಗುತ್ತೆ, ಇದು ಆಕ್ಟಿವ್ ಆಗುತ್ತೆ. ಯಾವುದು, ಈ ಥೈಮಸ್ ಗ್ಲ್ಯಾಂಡ್. ಈ ಥೈಮಸ್ ಗ್ಲ್ಯಾಂಡ್ ಅವಾಗ ಏನ್ ಮಾಡುತ್ತೆ, ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೇಗ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಅವಾಗ ಏನ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಫೈಟ್ ಮಾಡಿ ಆ ಮಗು ಈಸಿಯಾಗಿ ಬೆಳಗ್ಗೆ ನೋಡೋ ಸರಿ ಆ ಮಗುಗೆ ಏನಾಗಿರುತ್ತೆ, ಆ ಒಂದು ಜ್ವರ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಯಾವುದೇ ಒಂದು ಮೆಡಿಸಿನ್ ಕೊಡದಿದ್ರು ಆ ಜ್ವರ ಬಿಟ್ಟು ಹೋಗಿರುತ್ತೆ. ಯಾಕಂದ್ರೆ ಥೈಮಸ್ ಗ್ಲ್ಯಾಂಡ್ ಅನ್ನ ಆಕ್ಟಿವೇಶನ್ ಮಾಡೋ ಒಂದು ಮೆಥಡ್ ಅನ್ನ ನಮ್ಮ ಪೂರ್ವಜರು, ನಮ್ಮ ಒಬ್ಬ ಋಷಿಗಳು ಒಗ್ಲೇ ಏನ್ ಮಾಡಿದ್ರು, ಕಂಡಿಟ್ಕೊಂಡಿದ್ರು. ಬಟ್ ಅದನ್ನ ತಾಯ್ತದ ಮುಖಾಂತರವಾಗಿ ಆಕ್ಟಿವ್ ಮಾಡ್ತಾ ಇದ್ರು. ಈಗ ನಾವು ಮೆಡಿಸಿನ್ ಗಳ ಮುಖಾಂತರವಾಗಿ ಆಕ್ಟಿವ್ ಮಾಡ್ತಾ ಇದೀವಿ. ಥೈಮಸ್ ಗ್ಲ್ಯಾಂಡ್ ಅದಕ್ಕೋಸ್ಕರ ಮಕ್ಕಳಲ್ಲಿ ಅತಿ ಬೇಗ ರೋಗಗಳು ನಿವಾರಣೆ ಆಗ್ತಾ ಬರ್ತವೆ. ಏನೇ ಒಂದು ಸರ್ಜರಿ ಮಾಡಿದ್ರು ಬೇಕಾದ್ರೆ ಮಕ್ಕಳು ಬೇಗ ಬೆಳೀತಾ ಹೋಗ್ತಾರೆ, ಯಾಕಂದ್ರೆ ಗ್ರೋತ್ ಇರುತ್ತೆ ಅವರಲ್ಲಿ, ಥೈಮಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅವರು ಬೇಗನೆ ಬೆಳೀತಾ ಹೋಗ್ತಾರೆ. ಇನ್ನೊಂದು ವಿಷಯ ನೋಡಿರ್ಬೋದು, ಈ ನಿಧಿಗಳಿರ್ತಾವಲ್ಲ, ಆ ನಿಧಿಗಳಿರುವ ಸ್ಥಳಗಳಲ್ಲಿ ಅತಿ ಹೆಚ್ಚು ಹಾವುಗಳಿರ್ತವೆ, ರೆಪ್ಟೈಲ್ಸ್. ಹಾವುಗಳಂದ್ರೆ ರೆಪ್ಟೈಲ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಓತಿಕ್ಯಾತಗಳಾಗಿರ್ಬೋದು, ರೆಪ್ಟೈಲ್ಸ್ ಗಳಾಗಿರ್ಬೋದು, ಈ ತರದ ಒಂದು ಹಾವುಗಳಾಗಿರ್ಬೋದು, ಇವೆಲ್ಲ ಇರ್ತವೆ. ಏನಕ್ಕೆ ಅಲ್ಲಿ ಇರ್ತವೆ ಅಂದ್ರೆ, ಈ ರೆಪ್ಟೈಲ್ಸ್ ಗಳಿಗೆ ಒಂದು ಪೊರೆ ಬಿಡುವ ಗುಣ ಇರುತ್ತೆ. ಹಾವುಗಳಿಗೆ ಏನಿರುತ್ತೆ, ಪೊರೆ ಬಿಡುವ ಗುಣ ಇರುತ್ತೆ. ಈ ಪೊರೆ ಬಿಡುವ ಗುಣ ಏನಾಗಿರುತ್ತೆ, ದೇಹದ ಭಾಗ ಪೂರ್ತಿ ಪೊರೆ ಹೋಗ್ಬಿಡುತ್ತೆ. ಬಟ್ ಈ ಮುಖ ಇರುತ್ತಲ್ಲ, ಆ ಮುಖದ ಸ್ಟ್ರಕ್ಚರ್ ಅಲ್ಲಿ ಪೊರೆ ಬೇಗ ಬಿಡೋದಿಲ್ಲ. ಆ ಒಂದು ಪೊರೆ ಬಿಡದಿದ್ದಾಗ ಹಾವುಗಳಿಗೆ ಏನಾಗ್ತಾ ಹೋಗುತ್ತೆ, ಕಪಾಳ ಮೋಕ್ಷ ಅನ್ನೋ ಒಂದು ಡಿಸೀಸ್ ಬರ್ತಾ ಹೋಗುತ್ತೆ. ಅಂದ್ರೆ ಆ ಒಂದು ಪೈನ್ ಆಗ್ತಾ ಬರುತ್ತೆ. ಆ ಮಗು, ಒಂದು ತಾಯಿಯ ಮಗು ಯಾವಾಗ ಡೆಲಿವರಿ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಪೈನ್ ಆಗ್ತಿರುತ್ತೋ ಅಷ್ಟು ಪೈನ್ ಆ ಒಂದು ಹಾವುಗಳಿಗೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತವೆ, ಈ ತರದ ಒಂದು ಕಾಪರ್, ಲಾರ್ಜ್ ಅಮೌಂಟ್ ಆಫ್ ಕಾಪರ್ ಮೆಟಲ್ ನ ಹುಡುಕ್ತಾ ಹೋಗ್ತವೆ. ಯಾಕಂದ್ರೆ ಭೂಮಿಯಲ್ಲಿರುವ ಶಾಖವನ್ನೆಲ್ಲ ಹೀರ್ಬಿಟ್ಟು ಏನ್ ಮಾಡಿರುತ್ತೆ, ಕಾಪರ್ ಮೆಟಲ್ ಅಲ್ಲಿ ಶೇಖರಣೆ ಮಾಡಿರುತ್ತೆ. ಕಾಪರ್ ಅಲ್ಲಿ ಆ ಕಾಪರ್ಗಳಲ್ಲಿ ಸಿಗ್ತವೆ. ನೀವು ನಿಧಿಯನ್ನು ಎಲ್ಲಿ ಶೇಖರಣೆ ಮಾಡ್ತೀರಾ, ಆ ಒಂದು ತಾಮ್ರದ ಉಂಡಿಗಳಲ್ಲಿ ಶೇಖರಣೆ ಮಾಡಿರ್ತೀರಾ. ಆ ತಾಮ್ರದ ಉಂಡಿಗಳನ್ನ ಏನ್ ಮಾಡ್ತವೆ, ಈ ಹಾವುಗಳು ಹುಡಿಕೊಂಡು ಹೋಗ್ತವೆ. ಈ ಹಾವುಗಳು ಹುಡಿಕೊಂಡು ಹೋದಾಗ ಆ ತಾಮ್ರದ ಉಂಡಿಗಳನ್ನ ಅವಾಗ ಏನಾಗುತ್ತೆ, ಅಲ್ಲಿ ಈಟ್ ಜಾಸ್ತಿ ಇರುತ್ತೆ, ಅವಾಗ ಏನಾಗುತ್ತೆ, ಅದನ್ನ ಮೆಲ್ಟ್ ಮಾಡ್ತಾ ಬರುತ್ತೆ. ಓಕೆ, ಅದು ಈಕ್ವಲ್ ಟು ಪ್ಲಾಸ್ಟಿಕ್ ತರ ಒಂದು ಮೆಟೀರಿಯಲ್, ಅದು ಈಕ್ವಲ್ ಟು ಪ್ಲಾಸ್ಟಿಕ್ ತರ ಮೆಟೀರಿಯಲ್. ಆ ಮೆಟೀರಿಯಲ್ ಏನಾಗುತ್ತೆ, ಮೆಲ್ಟ್ ಆಗ್ತಾ ಬರುತ್ತೆ. ಮೆಲ್ಟ್ ಆದಾಗ ಅವರಿಗೆ ರಿಲೀಫ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ಆ ಜಾಗವನ್ನ ಹಾವುಗಳು ಅಥವಾ ರೆಪ್ಟೈಲ್ಸ್ ಗಳು ಏನ್ ಮಾಡ್ತವೆ, ಸರ್ಪಗಳು, ಕೋಬ್ರಾಗಳು ಏನ್ ಮಾಡ್ತವೆ, ನೆನ್ಪಿಟ್ಕೊಂಡಿರ್ತವೆ. ನೆಕ್ಸ್ಟ್ ಅದೇ ರೀತಿ ಆದಾಗ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತವೆ, ಅದನ್ನ ಮೆಲ್ಟ್ ಮಾಡ್ತಾ ಬರ್ತವೆ. ಈ ಒಂದು ಪ್ರೊಸೆಸ್ ನ ಯಾರಾದ್ರೂ ಒಬ್ರು ಫೈನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಆ ನಿಧಿಗಳನ್ನ ಫೈನ್ ಮಾಡ್ಕೊಂಡು ಆ ನಿಧಿಗಳನ್ನ ತೆಗಿತಾ ಹೋಗ್ತಾರೆ. ಈ ರೀತಿ ಆ ನಿಧಿಗೆ ಹಾವು ಕಾವಲಾಗಿರುತ್ತೆ ಅಲ್ಲ, ಆ ನಿಧಿಯಿಂದ ಹಾವಿಗೆ ಒಂದು ಏನೋ ಹೆಲ್ಪ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅಲ್ಲೇ ಹಾವುಗಳಿರ್ತವೆ. ಓಕೆ, ಈ ಒಂದು ಪ್ರೊಸೆಸ್ ಅಲ್ಲಿ ಹಾವುಗಳು ಯಾವುದೇ ಒಂದು ನಿಧಿಯನ್ನು ಓಪನ್ ಮಾಡಿದಾಗ ಅಲ್ಲಿ ಹಾವುಗಳು ಸಿಕ್ಕೇ ಸಿಗ್ತವೆ. ಓಕೆ, ಈ ರೀತಿ ರೆಪ್ಟೈಲ್ಸ್ ಗಳು ಅಂತ ಹೇಳ್ಬೋದು. ಓಕೆ,
ಈ ರೀತಿ ತಾಮ್ರದ ಒಂದು ಯೂಸ್ ಗುಡ್ ಕಂಡಕ್ಟಿವಿಟಿ ಆಫ್ ಹೀಟ್ ಅಂಡ್ ಕರೆಂಟ್ ಆಗಿರೋದ್ರಿಂದ ಅದನ್ನ ಯುಟಿಲೈಸ್ ಮಾಡ್ಕೊಂತ ಹೋಗ್ತಾರೆ ರೆಪ್ಟೈಲ್ಸ್ ಗಳು. ಓಕೆ, ಈ ರೀತಿ ಟಿ ಲಿಂಫೋಸೈಟ್ಸ್ ಅಂದ್ರೆ ಥೈಮಸ್ ಲಿಂಫೋಸೈಟ್ಸ್, ಬಿ ಲಿಂಫೋಸೈಟ್ಸ್ ಅಂದ್ರೆ ಬೋನ್ ಮ್ಯಾರೋ ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗುತ್ತೆ. ಈ ಲಿಂಫೋಸೈಟ್ಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಥೈಮಸ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಓಕೆ, ಈ ಟಿ ಲಿಂಫೋಸೈಟ್ಸ್ ಮತ್ತೆ ಬಿ ಲಿಂಫೋಸೈಟ್ಸ್ ಯಾವಾಗ ಆಕ್ಟಿವ್ ಆಗ್ತದೆ ಅಂದ್ರೆ ಮೊನೋಸೈಟ್ಸ್ ಹೇಳುತ್ತೆ ನನ್ನ ಕೈಲಿ ಆಗ್ತಾ ಇಲ್ಲ, ತುಂಬಾ ಒಳಗಡೆ ಏನ್ ಬಂದಿದ್ರೆ ರೋಗಾಣುಗಳು ಎಂಟ್ರಿ ಆಗ್ಬಿಟ್ಟಿದ್ದಾವೆ. ಓಕೆ, ಪ್ಯಾಥೋಜನ್ಗಳು ಅಂತ ಕರಿತಾ ಹೋಗ್ತೀವಿ. ರೋಗಾಣುಗಳು ಅನ್ನೋದಕ್ಕೆ ಪ್ಯಾಥೋಜನ್ಸ್ ಹೊರಗಡೆಯಿಂದ ಬಂದಿದೆ ಅಂತ ಕರಿತೀವಿ. ಆ ರೋಗಾಣುಗಳು ಹೊರಗಡೆ ಎಂಟ್ರಿ ಆಗ್ಬಿಟ್ಟಿದ್ದಾವೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಆದಷ್ಟು ಏನ್ ಮಾಡಿದೀನಿ ಫಾಗೋಸೈಟೋಸಿಸ್ ಮಾಡಿದೀನಿ, ಇನ್ಮೇಲೆ ಆಗೋದಿಲ್ಲ, ನೀನು ಆಂಟಿಬಾಡಿಗಳನ್ನ ರೆಡಿ ಮಾಡು ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಲಿಂಫೋಸೈಟ್ಸ್. ಅವಾಗ ಲಿಂಫೋಸೈಟ್ಸ್ ಆಕ್ಟಿವ್ ಆಗುತ್ತೆ. ಲಿಂಫೋಸೈಟ್ಸ್ ಹೇಳುತ್ತೆ ಬಿ ಲಿಂಫೋಸೈಟ್ಸ್ಗೆ ಓಕೆ ರೋಗಾಣುಗಳು ಬಂದಿದ್ದಾವೆ, ಅದರ ಒಂದು ಮೆಮೊರಿ ಕಾಪಿನ ನೀನು ಸೇವ್ ಮಾಡ್ಕೊಂಡು ಆ ಮೆಮೊರಿ ಕಾಪಿಯಿಂದ ಏನ್ ಮಾಡು, ನೀನು ಅವುಗಳನ್ನ ಕೊಲ್ಲುವ, ಅವುಗಳನ್ನ ಡಿಸ್ಟ್ರಾಯ್ ಮಾಡುವ ಒಂದು ಆಂಟಿಬಾಡಿಯನ್ನ ರೆಡಿ ಮಾಡು. ಓಕೆ, ಆಂಟಿಜನ್ ಅಂತ ಅಂದ್ರೆ ದೇಹದಿಂದ ಹೊರಗಡೆಯಿಂದ ಬಂದವನ್ನ ಆಂಟಿಜನ್ ಅಂತ ಕರಿತೀವಿ. ದೇಹ ಒಳಗಡೆ ಉತ್ಪತ್ತಿ ಆಗೋ ಆಂಟಿಬಾಡಿಗಳಂತ ಕರಿತೀವಿ. ಆ ಆಂಟಿಜನ್ ಗಳಿಗೆ ಆಂಟಿಬಾಡಿಯನ್ನ ಉತ್ಪತ್ತಿ ಮಾಡಿ ಅವನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಹೇಳುತ್ತೆ. ಈ ಬಿ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ? ಪ್ರೊಡಕ್ಷನ್ ಆಫ್ ದ ಆಂಟಿಬಾಡಿಗಳನ್ನ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಮೆಮೊರಿಯನ್ನ ಅದೇ ರೀತಿ ಇಟ್ಕೊಳುತ್ತೆ. ಈ ಟಿ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ? ಇವು ಆಂಟಿಬಾಡಿನ ರೆಡಿ ಮಾಡ್ಬಿಟ್ಟು ಆ ಒಂದು ಸೆಲ್ಸ್ ಗಳಿಗೆ ಕಳಿಸುತ್ತೆ. ಆ ಸೆಲ್ಸ್ ಗಳಿಗೆ ಕಳಿಸ್ತಿದ್ದಂಗೆ ಏನಾಗುತ್ತೆ, ಈ ತರದ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಈಗ ಆಂಟಿಬಾಡಿಗಳು ಏನು ಕಚ್ಕೊಂತ ಇರುತ್ತೆ, ಈ ರೀತಿ ಕಚ್ಕೊಂತಿದ್ದಂಗೆ ಏನಾಗುತ್ತೆ, ಇವು ಒಂದು ಸೈರನ್ ಬರುತ್ತಲ್ಲ, ಮಿಂಚುತ್ತಲ್ಲ, ಆ ರೀತಿ ಮಿಂಚೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈಗೆಲ್ಲ ಮಿಂಚಿದವೆಲ್ಲ ಏನ್ ಮಾಡ್ತವೆ, ಈ ನ್ಯೂಟ್ರೋಫೈಲ್ಸ್, ಈ ಒಂದು ನಾನೋಫೈಲ್ಸ್ ಗಳು, ಈ ಒಂದು ಟಿ ಲಿಂಫೋಸೈಟ್ಸ್ ಎಲ್ಲ ಸೇರ್ಕೊಂಡು ಶೂಟ್ ಮಾಡ್ತಾ ಹೋಗ್ತವೆ. ಅವಾಗ ಏನಾಗುತ್ತೆ, ಅತಿ ಬೇಗ ಏನಾಗುತ್ತೆ, ಎಲ್ಲರಿಗೂ ಗುರುತು ಸಿಗ್ತಾ ಹೋಗುತ್ತೆ. ಇವಾಗ ಏನ್ ಮಾಡ್ತವೆ, ಇವನ್ನ ಡಿಸ್ಟ್ರಾಯ್ ಮಾಡ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಒಂದು ಫಿಟ್ಟೆಸ್ಟ್ ವರ್ಕ್ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಇದು ಏನ್ ಮಾಡುತ್ತೆ, ಸೆಲ್ಯುಲರ್ ಲೆವೆಲ್ ಅಲ್ಲಿ ಮಾಡ್ತಾ ಬರುತ್ತೆ. ಸೆಲ್ಯುಲರ್ ಲೆವೆಲ್ ಅಂದ್ರೆ ತುಂಬಾ ಪಾಯಿಂಟ್ ಆಫ್ ತುಂಬಾ ಕಣ ರೂಪದಲ್ಲಿದ್ರು ಇದೇನ್ ಮಾಡುತ್ತೆ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಬರುತ್ತೆ. ಈ ರೀತಿ ನಮ್ಗೆ ಇಮ್ಯೂನ್ ಸಿಸ್ಟಮ್ ವರ್ಕ್ ಆಗ್ತಾ ಬರುತ್ತೆ. ಇಷ್ಟು ಎಲ್ಲ ಕೊಡೋದು ನಮ್ಗೆ ಏನಾಗುತ್ತೆ, ಇಷ್ಟರ ಬಗ್ಗೆ ಎಲ್ಲ ಓದೋದನ್ನ ನಾವು ಇಮ್ಯುನಾಲಜಿ ಅಂತ ಕರಿತೀವಿ, ರೋಗ ನಿರೋಧಕ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಈ ಇಮ್ಯುನಾಲಜಿ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ನ ಮಾಡ್ತಾ ಹೋಗೋಣ. ಇಮ್ಯುನಾಲಜಿ ಅನ್ನು ವ್ಯಾಕ್ಸಿನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ, ಇಮ್ಯುನಾಲಜಿಯಲ್ಲಿ ಯಾವ್ಯಾವ ತರದ ಇಮ್ಯುನಾಲಜಿ ಇದೆ, ರೋಗ ನಿರೋಧಕ ಶಕ್ತಿಗಳು ಯಾವ ರೀತಿ ಇದಾವೆ ಅಂತ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರೋಣ.